ಡಿಪಾರ್ಟ್ಮೆಂಟ್ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ. ನಿಮ್ಮ ಇಂಡಿಯಾಗಿದ್ದು ಆಪಲ್ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಅಲ್ಲೇ ಉಂಟು. ದಯವಿಟ್ಟು ಅವರು ಪ್ರಶ್ನೆ ಕೇಳಿ, ಸಂತಾಪ ಮುಂದಂತೆ ಅವರು ಪ್ರಶ್ನೆ ಕೇಳಿ, ಅವ್ರ ಸ್ಟೇಟ್ಮೆಂಟ್ ಹೆಂಗ್ ಮಾಡೋದು ಕಾರಣ ಅಂತ ಯಾರಿಗೂ ಇದು ಈ ತರ ಆಗುತ್ತಿದ್ರೆ ಹೋದ್ಸಲ ನೀವು ಕ್ಯಾಪ್ಚರ್ ಮಾಡೋದು ಮಾರ್ಚ್ ಅಲ್ಲಿ ಮಾಡಿದ್ದಕ್ಕೆ ಕ್ಯಾಪ್ಚರ್ ಮಾಡಿದ್ದು ಬೇರೆ ಆನೆ. ಈ ಆನೆ ಇನ್ನೂ ಅಲ್ಲೇ ಉಂಟು, ಅದೇ ಸ್ಪಾಟ್ ಅಲ್ಲಿ ಓಡಾಡ್ತಾ ಉಂಟು. ಇದು 10-15 ಸಲ ನೀವು ಕ್ಯಾಪ್ಚರ್ ಮಾಡಕ್ಕೆ ಅಂತಾನೆ ಆನೆ ತಂದು ಬಿಟ್ಕೊಂಡಿದ್ದೀರಿ, ಅದು ನಮಗೆ ಗೊತ್ತುಂಟು. ಇದು ಬೇಡಿ, ಈ ನಾಟಕ ಎಲ್ಲ ಬೇಡಿ. ಇಲ್ಲ, ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಿಮಗೆ ನನ್ನ ಲೆಕ್ಕದಲ್ಲಿ 10 ವರ್ಷದಿಂದ ಇಂಥದೊಂದು ಆಗುತ್ತೆ ಅಂತ ಹೇಳೋದು ಗೊತ್ತಿದೆ. ಹೌದಾ? ಆಗುತ್ತೆ ಅಂತ ಹೇಳೋದು ಗೊತ್ತಿದೆ. ಏನ್ ಮಾಡ್ತಾ ಇದ್ದೀರಿ? ಪ್ರಿವೆನ್ಷನ್ ಏನು ಮಾಡ್ತಾ ಇಲ್ಲ. ನಿಮ್ಮ ಲೆಕ್ಕದಲ್ಲಿ ಪ್ರೊಸೀಜರ್ ಪ್ರಕಾರ ಕಾಂಪನ್ಸೇಷನ್ ಕೊಟ್ರೆ ನಿಮ್ಮ ಕೆಲಸ ಮುಗಿಯುತ್ತೆ. UDR ರಿಪೋರ್ಟ್ ರೆಡಿ ಮಾಡ್ತೀರಿ. UDR ರಿಪೋರ್ಟ್ ಅಲ್ಲಿ ಆನೆ ತುಳಿತದಿಂದ ಸತ್ತಿದೆ ಅಂತ ಹೇಳಿ ಬರ್ದು ಹಾಕ್ತೀರಿ. ಆಯ್ತು, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ. ಎಲ್ಲ ಎನ್ಕ್ವೈರಿ ಮಾಡಿದ್ದೀರಿ? ನಿಮ್ಮ ಆಫೀಸರ್ಗಳು ಯಾರಾದ್ರೂ ನಿಮ್ಮ ಆಫೀಸರ್ಗಳನ್ನ ಇದಕ್ಕೆ ಹೊಣೆಗಾರಿಕೆ ಮಾಡಿದ್ದೀರಾ? ಹೇಳಿ ಫಸ್ಟ್. ನಿಮ್ಮ ಆಫೀಸರ್ಗಳನ್ನ ಹೊಣೆಗಾರಿಕೆ ಮಾಡಿದ್ದೀರಾ? ಹೇಳಿ. ನಮ್ಮ ಸ್ಟಾಫ್ 24 hours ಎಲ್ಲಿ ಹೋಗ್ತಾ ಇದೆ ಅದೆಲ್ಲ ಪೂರ್ತಿ ನಮ್ಮ ನಮ್ಮ ಪ್ರಶ್ನೆ. ಒಂದ್ ನಿಮಿಷ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಕೇಳ್ಕೊಳ್ಳಿ. ನನ್ನ ಪ್ರಶ್ನೆ ಇಷ್ಟೇ, ಆನೆ ಫಾರೆಸ್ಟ್ ಇಂದ ಹೊರಗೆ ಬರೋದನ್ನ ನೀವು ನಿಲ್ಲಿಸ್ತೀರೋ, ಒಳಗಡೆ ಇರೋ ಆನೆ ನಮ್ಮನ್ನ ಕೊಲ್ಲೋದಿಲ್ಲ ಅಂತ ನೀವು ತಡಿತೀರೋ? ಯಾವ್ದಾಗ್ಬೇಕಾಗಿರೋದು? ಫಾರೆಸ್ಟ್ ಇಂದ ಹೊರಗೆ ಬರೋದಿರೋದು ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿಗೆ. ಒಳಗಿರೋದನ್ನ ನೀವು ಹೊರಗೆ ಹೋಗಿಸೋದು ಇಲ್ಲ, ಇಲ್ಲಿ ನಮ್ಮನ್ನ ಅದರಿಂದ ರಕ್ಷಣೆನೂ ಮಾಡ್ತಾ ಇದೆ. 24 ಗಂಟೆಗೆ ನೀವು ಎಷ್ಟು ಸ್ಟಾಫ್ ಇದ್ದಾರೆ? ಪ್ರತಿ ಆನೆಯಿಂದ 10 ಜನ ಇದ್ದಾರಾ? ಇಲ್ವಲ್ಲ. ಬೇಡಿ, ಆನೆನ ಹೊರಗೆ ಕಳಿಸೋ ವ್ಯವಸ್ಥೆ, ಆನೆ ಬರದಿರೋ ವ್ಯವಸ್ಥೆ ಏನ್ ಮಾಡಿದ್ದೀರಾ? ನೀವು ನಮಗೆ ಆಸರೆ ನೀವು ಮಾತಾಡಿ ಮತ್ತೆ ಇಲ್ಲಿ ಕೇಳಿ. ಆಗಿ ಇನ್ಸಿಡೆಂಟ್ 9 ಗಂಟೆ ಆಗಿರೋದು, 9 ಗಂಟೆ ಮೇಲೆ ಆಗಿರೋದು. ನೀವು ಯೋಚನೆ ಮಾಡಿ. ಈಗ ನೈಟ್ ಎಲ್ಲರೂ ಮಾರ್ನಿಂಗ್ ಎಲ್ಲಾದ್ರೂ ಬೆಳಗಿನ ಜಾವ ಹಾಕಿದ್ರು, ಅಲ್ಲ ನೈಟ್ ಏನಾದ್ರು ಆಗಿದೆ ನೀವು ಬಿಡಿ. ನಾವು ಸ್ವಲ್ಪ ನಾವು ಹೇಳ್ಬೋದಿತ್ತು.